ಸ್ನೇಹಿತರೆ ನೋಡಿ, ಮಹಾತಾಯಂದ್ರು ಯಾರು ಇಲ್ಲ, ಅಪ್ಪ ಅಮ್ಮ ಯಾರು ಇಲ್ಲ. ಯಾರು ಗೊತ್ತಾ? ಅಪ್ಪ ಅಮ್ಮ ಯೋಗೇಶ್ ಅಣ್ಣನು ಅವ್ರ ಧರ್ಮ ಪತ್ನಿ ಇದಾರೆ. ಅಕ್ಕ ನಿಮ್ಮ ಹೆಸರು ಮಂಜುಳಾ ಅಂತ. ಎಂತ ಸೇವೆ ಮಾಡ್ತಾ ಇದಾರೆ ಅಂದ್ರೆ, ಅಂತ ತಾಯಂದ್ರಿಗೆ, ಇಂತ ದೇವ್ರ ಮಕ್ಕಳಿಗೆ ಅದ್ಭುತವಾದ ಸೇವೆ ಮಾಡ್ತಾ ಇದಾರೆ ಗೊತ್ತಾ? ಎಲ್ಲರಿಗೆ ನೋಡಿ ನಂತರ ಆಗ್ತಾರೆ ಅಜ್ಜಿ ನೋಡಿ, ಇಂಥ ಮಕ್ಕಳಿಗೆಲ್ಲನು ಯೋಗೇಶ್ ಅಣ್ಣವರು ದಾರಿ ದೀಪ ಆಗಿದ್ದಾರೆ. ಇಂಥ ಮಕ್ಕಳನ್ನೆಲ್ಲ ನೋಡ್ತಾ ಇದ್ದಾರೆ. ಇವರು 100 ವರ್ಷ ನನ್ನ ಆಯುಸ್ ಕೂಡ ಅವ್ರಿಗೆ ಕೊಡ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲನೂ ಸುಖ ಸಂತೋಷದಿಂದ ನನ್ನ ಆಶೀರ್ವಾದ ಮಾಡ್ರಮ್ಮ. ನಾನು ಆಶೀರ್ವಾದ ಮಾಡಿ, ನಿಮ್ಮ ಆಶೀರ್ವಾದ ಇದ್ರೆ ನಾನು ಬರ್ತೀನಮ್ಮ. ಹೆಚ್ಚೆಚ್ಚಿಗೆ ಸಹಾಯ ಮಾಡಲು ನಾನು ಬರ್ತೇನೆ. ನಿಮ್ಮ ಆಶೀರ್ವಾದ ನಾನು ಮಾಡಿ ಅಮ್ಮ. ನಿಮ್ಮ ಆಶೀರ್ವಾದ ನಾನು ಮಾಡಿ ಅಮ್ಮ. ನಿಮ್ಮಂತ ತಾಯಂದ್ರ ಆಶೀರ್ವಾದ ನಂಗೆ ಬೇಕು. ಯೋಗೇಶ್ ಅಣ್ಣಗೆ ಅಕ್ಕಗೆ ಚೆನ್ನಾಗಿ ಆಶೀರ್ವಾದ ಮಾಡಿ, ಅವರು ಚೆನ್ನಾಗಿ ಆರೈಕೆ ಮಾಡ್ತಾ ಇದಾರೆ. ಅಮ್ಮ ನೀವು ಆಶೀರ್ವಾದ ಮಾಡಿ ಅಮ್ಮ. ನಮಸ್ಕಾರ ಅಮ್ಮ. ನಮಸ್ಕಾರ. ಬರ್ತೀನಮ್ಮ, ಮತ್ತೆ ಬರ್ತೀನಮ್ಮ. ಅಮ್ಮ ಮೂರ್ತಿ ಅಂತ, ಕೃಷ್ಣಮೂರ್ತಿ, ಕೋಲಾರಮ್ಮ ನಮ್ದು. ಹೌದಮ್ಮ. ಎಲ್ಲ ನಿಮ್ಮ ಆಶೀರ್ವಾದ ನಮ್ಮ ಇರ್ಲಿ ಬಿಡಮ್ಮ. ಅಮ್ಮ ನೇಳೆ ಕಪ್ಪಿದ್ರು ತಿಂದ್ರೆ ತುಂಬಾ ರುಚಿ ಆಗೈತಿ. ಯಾವ ರೋಗ ರುಚಿನೇ ಇರಲ್ಲಮ್ಮ. ಆಯ್ತಮ್ಮ ಎಷ್ಟು ಚೆನ್ನಾಗಿ ನೋಡ್ತಾ ಇದಾರಮ್ಮ. ಮನೆಗಿಂತ ಹೆಚ್ಚಾಗಿ ನಿಮ್ಗೆ ಯಾವ್ದು ಕೊರತೆ ಇಲ್ಲದೆ ನೋಡ್ಕೊಂತಾ ಇದಾರೆ. ಎಷ್ಟು ಸಂತೋಷವಾಗಿದ್ದೀರಮ್ಮ ನೀವೆಲ್ಲಾನು. ಸರಿ ಅಮ್ಮ, ಈ ಸಂತೋಷ ಯಾವ ಸದಾಕಾಲ ನಿಮ್ಮಲ್ಲಿ ತುಂಬಿರ್ಲಿ ಅಮ್ಮ.